ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗೋಪಾಲ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ MJNREGA ಅಡಿಯಲ್ಲಿ ಹಾಗೂ CC ರಸ್ತೆ ಗುದ್ದಲಿ ಪೂಜೆ ಮಾನ್ಯ ಶಾಸಕರಾದ GS ಶ್ರೀನಿವಾಸ್ ಅವರಿಂದ ನೆರವೇರಿಸಿಕೊಟ್ಟರು ಮತ್ತು ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯ ರಾಮಚಂದ್ರಪ್ಪ ಮತ್ತು ಉಪಾಧ್ಯಕ್ಷರಾದ ಕವಿತಾ ರಂಗನಾಥ್ ಹಾಗೂ ಸದಸ್ಯರುಗಳಾದ ಮಮತಾ ಲತಾಪಾಲಯ್ಯ ಪುಷ್ಪ ಮತ್ತು ಮುಖಂಡರುಗಳಾದ ಗ್ಯಾರಂಟಿ ಸಮಿತಿ ಸದಸ್ಯರಾದ P ಮಣಿಕಂಠ, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ S ಕೆಂಪೇಗೌಡ, ಮಂಜನಾಯ್ಕ್ ದಿನೇಶ್, ಸುಧೀರ್, HD ವೆಂಕಟೇಶ್, ಷಣ್ಮುಖಪ್ಪ, ಟಾಕ್ರಾ ನಾಯ್ಕ್, ಸಂತೋಷ್, ರಾಜಣ್ಣ, ರಂಗನಾಥ್, ಓಬಳೇಶ್, ಗಣೇಶ್, ಮಂಜನಾಯ್ಕ್ ಮತ್ತು PSI ವಿಶ್ವನಾಥ್, PDO ಚೇತನ್ ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಅವರು ಅದಕ್ಕೆ ಮುಂಚೆ ಮಹಾರಾಜರ ಕಾಲದಲ್ಲಿ ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿದ ಮೇಲೆ ಡಿನೋಟಿಫೈ ಮಾಡಿಸ್ಕೊಳ್ಳೋದಲ್ಲೇ ಕೊಟ್ಟಿದ್ದಾರೆ. ಅವಾಗ ಸಮಸ್ಯೆಗಳು ಇಷ್ಟೊಂದು ಇರಲಿಲ್ಲ. ಅವತ್ತಾಗಿ ಭಾರಿ ಈಸಿ ಆಗ್ತಿತ್ತು ಅನ್ಸುತ್ತೆ. ಇವತ್ತು ಬಹಳ ಕಷ್ಟ ಇದೆ. ನಾವು ಮತ್ತು ದಿನೇಶ್ ಅವರು ಈ ಒಂದು ಪೂರ್ತಿ ಕಡತವನ್ನು ಫಾರೆಸ್ಟ್ ಮಿನಿಸ್ಟ್ರಿ ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ IA ಹಾಕಕ್ಕೆ ಹೇಳಿದ್ದೀವಿ. ಆಗ್ತೀವಿ ಅಂತಲೂ ಹೇಳಿದ್ದಾರೆ. ದಿನೇಶ್ ಫಾಲೋಅಪ್ ಮಾಡ್ಬೇಕು. ಅದನ್ನು ಹೋಗಿ ಡಾಕ್ಯುಮೆಂಟ್ ಪಾಪ ದಿನೇಶ್ ಅವರು ಎಲ್ಲ ಡಾಕ್ಯುಮೆಂಟ್ ಒದಗಿಸ್ಕೊಟ್ಟಿದ್ದಾರೆ. ಅದು ಸುಪ್ರೀಂ ಕೋರ್ಟಲ್ಲಿ IA ಹಾಕಿ ಇದನ್ನು ಒಂದು ನಾವು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಹಲವಾರು ಸರ್ಕಾರದ ಮಟ್ಟದಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು, ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಮತ್ತು ಜಾರ್ಜ್ ಸಾಹೇಬರು ಎಲ್ಲರೂ ಇದ್ದರು. ಒಟ್ಟಿಗೆ ಮಾತಾಡಿ ಇದಕ್ಕೆ ಪರಿಹಾರ ಲ್ಯಾಂಡ್ನ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಪರಿಹಾರ ಲ್ಯಾಂಡ್ ಕೊಡಬೇಕು ಅಂತಂದರೆ ಸ್ಕೆಚ್ ಮಾಡಿಕೊಡ್ಬೇಕು. ಸ್ಕೆಚ್ ಮಾಡಿಕೊಡ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜಾಗ ಏನು ಅಂತೇಳಿ. ಅದು ಇದು ಹೇಳ್ತಾನೆ ಇದೀವಿ, ಇವ್ರು ಮಾಡ್ತಾ ಇಲ್ಲ. ಇವೆಲ್ಲ ಫಾಲೋಅಪ್ ಮಾಡಿದ್ರೆ ಖಂಡಿತ ಆಗಿ ಆ ಸ್ಕೆಚ್ ಮಾಡಿಕೊಟ್ರೆ ಅಷ್ಟು ಲ್ಯಾಂಡನ್ನು ಬೇರೆ ಪ್ರೈವೇಟ್ ನಾವು ಬೇರೆ ಲ್ಯಾಂಡ್ ಕೊಡ್ತೀವಿ. ಸಮೇತ ಕೊಟ್ಟಿದ್ದೀವಲ್ಲ, ಈಗ ಫಾರೆಸ್ಟ್ ಕೊಡ್ಬೇಕು. ಈಗ ಅಪ್ರೂವ್ ಮಾಡಿ ಇಷ್ಟು ಜಾಗ ನಮಗೆ ಫಾರೆಸ್ಟ್ ಬಿಟ್ಕೊಡ್ತೀವಿ, ಇಷ್ಟು ಜಾಗ ನಮಗೆ ಬೇರೆ ಜಾಗ ಕೊಡಿ, 1:2 ಕೊಡಿ ಅಂತ 1:2 ಜಾಗ ಕೊಡ್ತೀವಿ. ಅದೇನಾಗ್ತದೆ, ಅಧಿಕಾರಿಗಳು ದೊಡ್ಡ ಕೆಲಸ, ಅದು ಊರೆಲ್ಲ ಸರ್ವೆ ಮಾಡಬೇಕು, ಮಾಡಬೇಕು. ಅದಕ್ಕೆ ನೀವುಗಳೆಲ್ಲ ಫಾಲೋಅಪ್ ಮಾಡಿದ್ರೆ ಖಂಡಿತ ಅದು ಆಗ್ತದೆ ನಮ್ಮ ಅಂತ ಹೇಳ್ತಾ. ಬಹಳ ದೊಡ್ಡ ಸಮಸ್ಯೆಗಳಿದೆ. ಮತ್ತೊಂದು ಇಲ್ಲಿ ಆಶ್ರಯ ಮನೆಗಳು ಜನಗಳ ಬೇಡಿಕೆ ಇದೆ. ಖಂಡಿತವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡ್ತೀವಿ ಮನೆಗಳು ಅಂತ ಹೇಳ್ಬಿಟ್ಟು. ಮುಂದಿನ ಬಜೆಟ್ ನಂತರ ಅಂದರೆ ಮಾರ್ಚ್ ನಂತರ ಏಪ್ರಿಲ್ ಮೇ ಜೂನ್ ಆಗ್ಬೋದು, ಅವಾಗ ಆಶ್ರಯ ಮನೆ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಅವ್ರಿಗೆ ನಿಮಗೆ ಆಶ್ರಯ ಮನೆಯನ್ನು ಕೊಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ, ಇಲ್ಲಿ ಈ ಒಂದು ಸಮಸ್ಯೆ ಏನು ರಸ್ತೆ ಸಮಸ್ಯೆ ಈಗ ಹೇಳಿದ್ದಾರೆ ಮಹಿಳೆಯರು, ಅದನ್ನು ಆದಷ್ಟು ಬೇಗ ನಾಳೆ ನಾಡೋದಲ್ಲಿ ಪರಿಹರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಪಂಚಾಯಿತಿಯ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಮತ್ತು PDO ಅವರಿಗೆ ಹೇಳ್ತಾ ಇದ್ದೀವಿ. ಒಟ್ಟು ಸಣ್ಣ ಗ್ರಾಮ ಪಂಚಾಯಿತಿ ಅಂತೀರಾ ದಿನೇಶ್, 4 ಕೋಟಿ ಹಾಕ್ಕೊಟ್ಟಿದ್ವಿ ಗ್ರಾಮ ಪಂಚಾಯತಿ. 4 crore. ಮಂಜನಾಯ್ಕ ಹೇಳಿದ್ರೆ 2 ದೇವಸ್ಥಾನಕ್ಕೆ 2 ಲಕ್ಷ ದುಡ್ಡು ಹಾಕಿದ್ದೀವಿ. ಅದಕ್ಕೆ ಜಾಸ್ತಿ ಹಾಕೊಡೋಕ್ಕಾಗಲ್ಲ. ನೋಡೋಣ, ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದೀವಿ, ದುಡ್ಡು 2 ಲಕ್ಷ ದುಡ್ಡು ಹಾಕ್ಕೊಟ್ಟಿದ್ದೀನಿ. ಕಾಂಪೌಂಡ್ ಕಟ್ಟಿಸ್ಕೊಳ್ಳೋಣ ಮುಂದೆ. ಈ ಸದ್ಯಕ್ಕೆ ಇಷ್ಟು ಹಾಕಿದ್ದೀವಿ. 3,90,00,000 ದುಡ್ಡು ಹಾಕಿರೋದು ಮಾಡಿ ಅಂತ ಅವರಲ್ಲೂ ಮನವಿ ಮಾಡ್ತಾ, ಮುಂದಿನ ದಿನಗಳಲ್ಲೂ ಈಗಾಗಲೇ ಒಂದು ದೊಡ್ಡ ಪಟ್ಟಿನೇ ಇದೆ. ಇಲ್ಲಿ ಭಾಗದಲ್ಲಿ ಈಗಾಗಲೇ 15 ಲಕ್ಷದ ಗುದ್ಲಿ ಪೂಜೆ ಆಗಿದೆ. ಹಿಂದೆ 30 ಲಕ್ಷದ CC ರೋಡ್ ಆಗಿ ಮೊನ್ನೆ ಶಾಸಕರು ವೀಕ್ಷಣೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಸೇವಾಲಾಲ್ ಮರಿಯಮ್ಮ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿ ಅನುದಾನವನ್ನು ಹಾಕ್ಕೊಟ್ಟಿದ್ದಾರೆ. ಹಣ ಈಗೇನು ಕೆಲವು ದಿನಗಳಲ್ಲಿ ದೇವಸ್ಥಾನ ಕಮಿಟಿಗೆ ಸೇರುತ್ತೆ. ಅದೇ ರೀತಿ ಗೋಪಾಲ ಗ್ರಾಮ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಶಾಲೆಯ ಒಂದು ಸುಣ್ಣ ಬಣ್ಣಕ್ಕೆ 2.5 ಲಕ್ಷವನ್ನು ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು ಐ ಮಾಸ್ಕ್ ಲೈಟನ್ನು ನಮ್ಮ ಸರ್ಕಲ್ನಲ್ಲಿ ಹಾಕಿದ್ದಾರೆ. ನೀವೆಲ್ಲ ರಾತ್ರಿ ಹೊತ್ತು ನೋಡ್ತಾ ಇದ್ದೀರ. ಅದು ಇಡೀ ಸುಮಾರು ಭಾಗಕ್ಕೆ ಅದು ಬೆಳಕನ್ನು ಕೊಡ್ತಾ ಇದೆ, ಚೆನ್ನಾಗಿದೆ. ಅದನ್ನು ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಗೋಪಾಲ ಮುಖ್ಯ ರಸ್ತೆಯಿಂದ ಹೊಸ ಬಡಾವಣೆಗೆ ಹೋಗುವ ಅಭಿವೃದ್ಧಿ ಕಾಮಗಾರಿಗೆ 60 ಲಕ್ಷವನ್ನು ಇಟ್ಟಿದ್ದಾರೆ. ಅದಿನ್ನೂ ಟೆಂಡ್ರು ಇದರಲ್ಲಿ ಇದೆ. ಆಮೇಲೆ ಗೋಪಾಲ ಗ್ರಾಮ ವೇಣುಗೋಪಾಲ ಸ್ವಾಮಿ ಕೃಷ್ಣ ದೇವಸ್ಥಾನಕ್ಕೆ 3 ಲಕ್ಷ ರೂಪಾಯಿ ಅನುದಾನವನ್ನು ಈಗ MLA ಅವರ ಅನುದಾನದಲ್ಲಿ ಇಟ್ಟಿರ್ತಕ್ಕಂಥದ್ದು. ಮತ್ತು ಈ ಅಂಬೇಡ್ಕರ್ ನಗರದಿಂದ ಬೀರೇಶ್ವರದ ರಸ್ತೆ ಮಾಡಿರೋ ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆಮೇಲೆ ಗೋಪಾಲ ನಾಗಮಂಗಲ ಕ್ಯಾಂಪ್ನಲ್ಲಿ ಈಗ ಒಂದು CC ರಸ್ತೆ ಹಾಕ್ಕೊಟ್ಟಿದ್ದಾರೆ. ಅದು ಕಾಮಗಾರಿ ನಡೀತಾ ಇದೆ.
ಮತ್ತು ಗೋಪಾಲ ಕಾಲೋನಿಯಲ್ಲಿ ಒಂದು 10 ಲಕ್ಷ ರೂಪಾಯಿ ರಸ್ತೆ ಈಗಾಗಲೇ ಆಗೋಗಿದೆ. ಜಗದೀಶ್ ಅಣ್ಣವ್ರ ಮನೆಯಿಂದ ಮತ್ತು ಮಾದೇವಮ್ಮರ ಮನೆ ಲೈನಲ್ಲಿ ಕೆಳಗಡೆ ಚಾನಲ್ವರೆಗೂ, ಮತ್ತು ಗೋಪಾಲ ಭೂಸನಲ್ಲಿ ಶಾಲೆ ಮೇಲ್ಛಾವಣಿಗೆ ಇದಕ್ಕೆ ದುರಸ್ತಿಗೆ 4 ಲಕ್ಷ ರೂಪಾಯಿನ ಇಟ್ಟಿದ್ದಾರೆ. ಮತ್ತು ಗೋಪಾಲ ಭೂಸನಹಳ್ಳಿ ಗ್ರಾಮದ ಅಂಗನವಾಡಿ ಪೇಂಟಿಂಗ್ 1 ಲಕ್ಷ ರೂಪಾಯಿ ಹಾಕ್ಕೊಟ್ಟಿದ್ದಾರೆ. ಗೋಪಾಲ ಭೂಸನಹಳ್ಳಿ ಗೋಪಾಲ ಗ್ರಾಮದಲ್ಲಿ ಸೋಲಾರ್ ದೀಪ ಅಳವಡಿಕೆಗೆ ಹಾಕಿದ್ದಾರೆ. ಬೀರೇಶ್ವರ ಗ್ರಾಮದಲ್ಲಿ ಒಂದು ಸೋಲಾರ್ ದೀಪ ಹಾಕ್ಕೊಟ್ಟಿದ್ದಾರೆ. ಬೀರೇಶ್ವರ ಅಂಬೇಡ್ಕರ್ ನಗರದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆಗೆ 40 ಲಕ್ಷಗಳನ್ನು ಇಟ್ಟಿದ್ದಾರೆ. ಬೀರೇಶ್ವರ ಗ್ರಾಮದ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಈಗ ಮುಗ್ದೋಗಿರೋ ಕಾಮಗಾರಿ ಇದು. ಸಿದ್ದೇಶ್ವರ ಗ್ರಾಮದ ಅಂಗನವಾಡಿಗೆ ಶೌಚಾಲಯ ಗುಂಡಿ ಅದಕ್ಕೆ 1 ಲಕ್ಷ ಇಟ್ಟಿದ್ದಾರೆ. ಸಿದ್ದೇಶ್ವರದಲ್ಲಿ ಸೋಲಾರ್ ದೀಪನ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಅದೇ ಈಗ ಆಗತಕ್ಕಂಥ ನಮ್ಮ ಕೆಂಪೇಗೌಡರು ಈಗ ಲೀಸ್ಟನ್ನೇ ಹೇಳಿದ್ರು. ಅದರೆಲ್ಲರ ಮಿಗಿಲಾಗಿ ನಮ್ಮ ಗೋಪಾಲ ಗ್ರಾಮಕ್ಕೆ ಮುಖ್ಯವಾಗಿ 18 ವರ್ಷದಿಂದ ಸ್ಮಶಾನ ಇರಲಿಲ್ಲ. ಆ ಒಂದು ಹೋರಾಟವನ್ನು ನಾವೆಲ್ಲರೂ ಊರು ಮನೆಯವರು ಎಲ್ಲ ಮೆಂಬರೆಲ್ಲ ಸೇರ್ಕೊಂಡು ನಾವೆಲ್ಲ ಭಾರಿ ಒಂದು ಮೂಮೆಂಟ್ ಮಾಡಿದ್ವಿ. ಬಟ್ ಅಂದರೂ ನಮಗೆ ಅದನ್ನು ಒಂದು ದಡ ಮುಟ್ಸೋಕ್ಕಾಗಲಿಲ್ಲ. ಅದರಲ್ಲೂ ನಾವು ಹೇಳ್ಬೇಕಂದ್ರೆ ನಮ್ಮ ತಾಂಡದ ಜನ ಬೆನ್ನಿಗೆ ಬೆನ್ನಾಗಿ ನಿಂತು ನಮ್ಮ ಜೊತೆ ಪ್ರತಿಯೊಂದು ಹೋರಾಟದಲ್ಲಿ ತಹಸೀಲ್ದಾರ್ ಆಫೀಸು, ಇಒ ಆಫೀಸು, ಪಂಚಾಯತಿ ಹತ್ರ ಒಂದು ಸ್ಟ್ರೈಕ್ ನಾವೆಲ್ಲ ಏನು ಮಾಡಿದ್ವಿ, ಅದ್ರ ಫಲವಾಗಿ ನಾವು MLA ಅವ್ರ ಹತ್ರ ಹೇಳಿದಾಗ MLA ಅವ್ರು ಇನ್ನೂ ಬೆಳಗ್ಗೆ ಎದ್ದೇ ಇರಲಿಲ್ಲ. ಅಷ್ಟೊತ್ತಿಗೆ ನಾವು MLA ಅವ್ರ ಹತ್ರ ಹೋಗಿ ಕೇಸ್ ವರ್ಕರ್ ಹತ್ರ ಫೋನ್ ಮಾಡಿಸಿ 18 ವರ್ಷದ ಹಿಂದೆ ಆಗಲಿದ್ದ ಕೆಲಸ ಶಾಸಕರಿದ್ದಾಗ ಮತ್ತು ನಮ್ಮ ತಾಯಿಯವರು ಅವಾಗ ಅಧ್ಯಕ್ಷರಿದ್ದರು. ಈಗ ಒಂದು ಎಕರೆ 27 ಕುಂಟೆ ಒಂದು ಸ್ಮಶಾನ ನಮಗೊಂದು ಸ್ಯಾಂಕ್ಷನ್ ಆಗಿ 5 ಹೆಣ ಈಗಾಗಲೇ ನಾವು ಹಾಕಿದ್ದೀವಿ. ಯಾಕಂದರೆ ನಮಗೆ ನಿಜವಾಗ್ಲೂ ಭಾರಿ ಹೊಟ್ಟೆ ಉರಿಯುತ್ತೆ. ಹಿಂದೆ ನಮ್ಮ ಜನ ಒಂದಿ ಚಾನಲ್ ದಡದಲ್ಲಿ ಹಿಡಿಯೋರೆ ನಿಮಿಷ ಸುಮ್ಮನೆ ಒಂದಿ ಚಾನಲ್ ದಡದಲ್ಲಿ ಸುಡ್ತಿದ್ರು, ಫಾರೆಸ್ಟ್ ಗುಡ್ಡದಲ್ಲಿ ಹೆಣ ಹಾಕ್ತಿದ್ರು. ನಮಗೆ ಸ್ಮಶಾನ ಇರಲಿಲ್ಲ. ಅಭಿವೃದ್ಧಿಗಳು ಶಾಸಕರಿದ್ದಾರೆ, ಪಾಲನೆ ಬರೋದು, ಕರ್ಕುಚ್ಚೂರು ಇದ್ದಾರೆ, ಅಲ್ಲೂ ಕೆಲಸ ಮಾಡ್ತಾರೆ. ನಾನು ನಮ್ಮ ಬಾಯ್ ಬಿಟ್ಟು ಹೇಳಲೇ ಇಲ್ಲ. ಎಲ್ಲ ಹಿರಿಯರೇ ಈಗ ಬಂದ ತಕ್ಷಣ ಶಾಸಕರಿಗೆ ಕೇಳಿದ್ರು ಹಿಂದ್ಗಡೆ ರೋಡ್ ಇಲ್ಲ, ರೋಡ್ ಬಿಡಿಸ್ಕೊಡ್ರಿ ಅಂತ. ಮೇಲಿಂದ ಅಳತೆ ಮಾಡಿದ್ರೆ 150 ಎಲ್ಲರಿಗೆ ಹಸ್ಗಳಿದೆ ಡೈಲಿ